ಎಲ್ಲರಿಗೂ ನಮಸ್ಕಾರ. ನಾವಿವಾಗ ಸೆಕೆಂಡ್ ಸರ್ವಿಸಿಗೆ ಹೋಗ್ತಾ ಇದ್ದೀವಿ. ಸೆಕೆಂಡ್ ಸರ್ವಿಸಲ್ಲಿ ನಮ್ಗೆ ಯಾವ್ಯಾವ ರೀತಿ ಪ್ರಾಬ್ಲಮ್ಗಳು ಬಂದಿದ್ವು, ಏನು ಎತ್ತ ಎಲ್ಲ ಇನ್ಫಾರ್ಮೇಷನ್ ಕೊಡ್ತೀನಿ. ಹಾಗೆ ಸರ್ವಿಸ್ ಕಾಸ್ಟ್ ಎಷ್ಟಾಗುತ್ತೆ, ಅವ್ರು ಏನೇನೆಲ್ಲ ಚೇಂಜ್ ಮಾಡ್ತಾರೆ, ಹೇಗೇನೆಲ್ಲ ಸೆಕೆಂಡ್ ಸರ್ವಿಸನ್ನು ನೋಡ್ತಾರೆ ಅನ್ನೋದನ್ನು ಕೂಡ ಇನ್ಫಾರ್ಮೇಷನ್ ಕೊಡ್ತೀನಿ. ಸರ್ವಿಸ್ ಕಾಸ್ಟ್ ಕೂಡ ಎಷ್ಟಾಗುತ್ತೆ ಅಂತಲೂ ಹೇಳ್ತೀನಿ. ಇನ್ನೊಂದು ಏನಪ್ಪ ವಿಷಯ ಅಂದರೆ, ಲಾಂಗ್ ವಿಡಿಯೋದಲ್ಲಿ ಸರ್ವಿಸ್ ರಿಲೇಟಿವ್ ಇದು ಒಂದೇ. ಮುಂದೆ ಥರ್ಡ್ ಸರ್ವಿಸ್ ವೀಡಿಯೋ ಕೂಡ ಮಾಡ್ತೀನಿ, ಬಟ್ ಅದನ್ನು ಶಾರ್ಟ್ ವೀಡಿಯೋ ಮಾಡಿ ಹಾಕ್ತೀನಿ. ಲಾಂಗ್ ವೀಡಿಯೋ ಸಾಕು ಅನ್ಕೊತೀನಿ. ಅಕಸ್ಮಾತ್ ಏನಾದರೂ ದೊಡ್ಡ ಪ್ರಾಬ್ಲಮ್ ಏನಾದರೂ ಬಂತಂದರೆ ಅದಕ್ಕೆ ಬೇಕಾದರೆ ಲಾಂಗ್ ವೀಡಿಯೋ ಮಾಡಿ ಹಾಕ್ತೀನಿ. ಉಳಿದಿದ್ದು ಯಾವುದೇ ರೀತಿ ಲಾಂಗ್ ವಿಡಿಯೋ ಅಂದರೆ ಸರ್ವಿಸ್ ರಿಲೇಟಿವ್ ಲಾಂಗ್ ವಿಡಿಯೋಗಳು ಬರಲ್ಲ. ಬಂದರೆ ಅದು ಏನಾದರೂ ದೊಡ್ಡ ಪ್ರಾಬ್ಲಮ್ ಆಗಿರುತ್ತೆ, ಬರುತ್ತೆ, ಆದರೆ ಶಾರ್ಟ್ ವಿಡಿಯೋಗಳು ಬರುತ್ತೆ. ಹಾಗಂತ ಏನು ಲಾಂಗ್ ವಿಡಿಯೋ ಬರೋದೇ ಇಲ್ಲ ಅಂತಲ್ಲ, ಲಾಂಗ್ ವಿಡಿಯೋಗಳೆಲ್ಲ ಬರ್ತವೆ. ಅವೆಲ್ಲ ಟ್ರಾವೆಲಿಂಗ್ ರಿಲೇಟೆಡ್ ಲಾಂಗ್ ವಿಡಿಯೋಗಳಾಗಿರ್ತವೆ. ಟ್ರಾವೆಲ್ ಮಾಡಬೇಕಾದ್ರೆ ಏನಾದರೂ ಪ್ರಾಬ್ಲಮ್ ಆಗ್ತವೆ, ಏನೆತ್ತ ಎಲ್ಲವನ್ನು ನೋಡೋದೆಲ್ಲ ಈ ಯೂಟ್ಯೂಬ್ ಚಾನಲಲ್ಲಿ ಹಾಕ್ತೀನಿ. ಹಾಗಾಗಿ ಇವಾಗಲೇ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮುಂದಿನ ನನ್ನೆಲ್ಲ ವೀಡಿಯೋಗಳ ಅಪ್ಡೇಟ್ಗಾಗಿ. ಇವಾಗ ಮತ್ತೆ ಟಾಪಿಕಿಗೆ ಬರೋಣ. ನಾವೀಗ ಸೆಕೆಂಡ್ ಸರ್ವಿಸು ಏನಪ್ಪ ಮೇಜರ್ ಪ್ರಾಬ್ಲಮ್ ನಂಗೆ ಇದ್ದಿದ್ದು ಗಾಡಿ ಇಲ್ಲ ಅಂದರೆ, ಆಲ್ಮೋಸ್ಟ್ ನನಗೆ ಈ ಗಾಡಿಯಲ್ಲಿ ಯಾವುದೇ ರೀತಿ ಮೇಜರ್ ಪ್ರಾಬ್ಲಮ್ಸ್ ಅಂತೂ ಬಂದಿರಲಿಲ್ಲ, ಬಂದು ಇಲ್ಲ ಕೂಡ. ಅದಾಗಿದೆ ಅದು ಒಂದೇ ಟಿಕ್ 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 ಸೌಂಡ್ ಬರ್ತಿತ್ತಲ್ಲ, ಅದೊಂದೇ ನಂಗೆ ಪ್ರಾಬ್ಲಮ್ ಇತ್ತು. ಯಾವ ರೀತಿ ಸೌಂಡ್ ಅಂತ ಒಂದ್ಸಲ ಹಾಕ್ತೀನಿ, ಕೇಳಿಸ್ಕೊಂಬಿಡಿ. ಈ ರೀತಿ ಸೌಂಡ್ ಬರ್ತಿದ್ದು ಅದು ಒಂದೇ ನನಗೆ ಪ್ರಾಬ್ಲಮ್ ಆಗ್ತಿತ್ತು. ಅದು ಕೂಡ ಇವಾಗ ಸರಿ ಹೋಗಿದೆ. ಇದ್ರ ಬಗ್ಗೆ ನಾನು ಸಪ್ರೇಟಾಗಿ ಒಂದು ವೀಡಿಯೋನೇ ಮಾಡಿದ್ದೀನಿ. ಅದನ್ನು ನಾನು ಯಾವ ರೀತಿ ಸರಿ ಮಾಡಿಸ್ಕೊಂಡಿದ್ದೀನಿ ಅಂತ ಆ ವಿಡಿಯೋ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅಲ್ಲಿ ಬೇಕಾದ್ರೂ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ನಿಮ್ಮ ಗಾಡಿಯಲ್ಲೂ ಈ ರೀತಿ ಪ್ರಾಬ್ಲಮ್ ಬಂದಿದ್ದರೆ ಆ ಒಂದು ಪ್ರೆಷರ್ ಕಿಟ್ನ ಚೇಂಜ್ ಮಾಡಿ. ನಾನು ಆ ವಿಡಿಯೋದಲ್ಲಿ ಒಂದು ನಂಬರ್ ಕೊಟ್ಟಿದ್ದೆ, ಈ ನಂಬರ್ ಕೊಟ್ಟು ಈ ನಂಬರಿಗೆ ಕಂಪ್ಲೇಂಟ್ ರೈಸ್ ಮಾಡಿದ್ರೆ ಏನೆಲ್ಲ ಆಗುತ್ತೆ ಅಂತ. ಯಾರು ಡಿಸ್ಟ್ರಿಬ್ಯೂಟರ್ ಇರ್ತಾರೋ ಅವ್ರಿಗೆ ಅದು ಕಂಪ್ಲೇಂಟ್ ರೈಸ್ ಆಗುತ್ತೆ. ಕಂಪ್ಲೇಂಟ್ ರೈಸ್ ಆದರೆ ಅವರು ಯಾವುದೇ ಕಾರಣಕ್ಕೂ ಆ ಕಂಪ್ಲೇಂಟ್ ಹಾಗೆ ಬಿಡೋಂಗಿಲ್ಲ, ಅದನ್ನು ಅವರು ಕ್ಲಿಯರ್ ಮಾಡ್ಕೊಳ್ಳೇಬೇಕು. ಕ್ಲಿಯರ್ ಮಾಡ್ಕೊಳ್ಳಿಲ್ಲ ಅಂದರೆ ಅವ್ರಿಗೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ಅವ್ರು ಕ್ಲಿಯರ್ ಮಾಡ್ಕೊಡ್ತಾರೆ. ಸೊ ಅದ್ರ ಬಗ್ಗೆ ಟೆನ್ಷನ್ ಬೇಡ, ನಿಮಗೆ ಕಾಲ್ ಮಾಡಿದ್ದನ್ನು ಕ್ಲಿಯರ್ ಮಾಡ್ತಾರೆ ಅವರು. ಅದ್ರ ಬಗ್ಗೆ ಮಾಡಲ್ಲ ಅಂತ ಯೋಚನೆ ಕೊಡಬೇಡ. ಎಕ್ಸಾಂಪಲ್, ನಿಮಗೆ ಯಾವುದಾದ್ರೂ ಸರ್ವಿಸ್ ಮಾಡಿಸ್ಕೊಂಬಂದಮೇಲೆ ನಿಮಗೆ ಫೀಡ್ಬ್ಯಾಕಿಗೆ ಕೇಳ್ತಾರೆ. ಆ ಫೀಡ್ಬ್ಯಾಕ್ ನೀವು ಸ್ವಲ್ಪ ಕಡಿಮೆ ಕೊಟ್ಟು ನೋಡಿ, ಅವಾಗ ಅವ್ರು ಕಾಲ್ ಮಾಡಿಬಿಟ್ಟು ಯಾಕೆ ಕೊಟ್ಟಿದ್ದೀರಾ ಇಷ್ಟೊಂದು ಕಡಿಮೆ ಅಂತ ಕೇಳ್ತಾರೆ. ಅಷ್ಟಕ್ಕೆ ಕೇಳ್ತಾರೆ ಅಂದಮೇಲೆ ಇದಕ್ಕೆ ಕಾಲ್ ಮಾಡಲ್ವಾ, ಅದರಲ್ಲಿ ಕಂಪ್ಲೇಂಟ್ ರೈಸ್ ಮಾಡಿಸಿದ್ರೆ 100% ಕ್ಲಿಯರ್ ಮಾಡ್ತಾರೆ. ಅದ್ರ ಬಗ್ಗೆ ಯಾವುದೇ ರೀತಿ ಡೌಟ್ ಬೇಡ. ಏನಾದರೂ ಪ್ರಾಬ್ಲಮ್ ಆಗ್ತಿದ್ರೆ ಅಲ್ಲಿ ಕೊಟ್ಟಿರೋಂಥ ನಂಬರ್ಗೆ ಕಂಪ್ಲೇಂಟ್ ಮಾಡಿ. ಅದೊಂದು ಬಿಟ್ಟು ಬೇರೆ ಯಾವುದೇ ರೀತಿ ಪ್ರಾಬ್ಲಮ್ಗಳು ನನಗೆ ಕಾಣಲಿಲ್ಲ. ದೊಡ್ಡದಾಗಿ ಯಾವ ಪ್ರಾಬ್ಲಮ್ಸ್ಗಳು ಬಂದಿಲ್ಲ. ನಾನು ನಾರ್ಮಲಾಗಿ ಫೈನಲಿ ಶೋರೂಮಿಗೆ ಬಂದ್ವಿ. ಶೋರೂಮಿಗೆ ಬಂದಮೇಲೆ ಗಾಡಿನ ನನಗೆ ಒಳಗೆ ಬಿಡೋಕ್ಕೆ ಹೇಳಿದ್ರು. ನಾನೇ ಒಳಗೆ ಬಿಟ್ಟಿದ ಮೇಲೆ ಗಾಡಿನ ಮೇಲೆ ಏರಿಸಿ ಚೈನ್ ನೋಡಿದ್ರು. ಚೈನ್ ಲೂಸ್ ಆಗಿತ್ತು. ಅದಕ್ಕೂ ಮುಂಚೆ ಅವರು ಆಯಿಲ್ನ ಎಲ್ಲ ತೆಗೆದ್ರು. ಇರೋಂಥ ಎಲ್ಲ ಆಯಿಲ್ನ ಕ್ಲೀನಾಗಿ ತೆಗೆದ ನಂತರ ಚೈನನ್ನು ಸ್ವಲ್ಪ ಟೈಟ್ ಮಾಡಿದ್ರು. ಚೈನ್ ಟೈಟ್ ಮಾಡಾದ್ಮೇಲೆ ಆಯಿಲ್ನ ಹಾಕಿದ್ರು. ಆಯಿಲ್ ಹಾಕಿದ್ಮೇಲೆ ಗಾಡಿನ ಕೆಳಗಿಳಿಸಿ ಎಲ್ಲ ಚೆಕ್ ಮಾಡಿದ್ರು. ಆಯಿಲ್ ಎಲ್ಲ ಹಾಕಾದ್ಮೇಲೆ ಗಾಡಿಯಲ್ಲಿದ್ದಂಥ ಹೇರ್ ಫಿಲ್ಟರ್ನ ಚೆಕ್ ಮಾಡಿದ್ರು. ಹೇರ್ ಫಿಲ್ಟರ್ ಕೂಡ ಏನೂ ಆಗಿರಲಿಲ್ಲ, ಅದನ್ನು ಅಲ್ಲೇ ಹಾಕಿದ್ರು. ಅದನ್ನು ವಿಡಿಯೋ ಮಾಡ್ಕೊಳ್ಳಿಲ್ಲ. ಫೈನಲಿ ಕೊನೆಗೆ ಗಾಡಿನ ವಾಶಿಗೆ ಬಿಟ್ಟು ಅವ್ರು ಕ್ಲೀನಾಗಿ ತೊಳೆದು ನಮ್ಮ ಕೈಲಿ ಕೊಟ್ಟರು. ತೊಳೆದ್ಮೇಲೆ ನಾವು ಗಾಡಿನ ತಗೊಂಡು ಸೀದಾ ಮನೆ ಕಡೆ ಬಂದ್ವಿ. ಲಾಸ್ಟ್ ನಿಮಗೆ ಕಾಸ್ಟ್ ಎಷ್ಟಾಗುತ್ತೆ ಅಂತ ಹೇಳಿದೆ ನೋಡಿ. ಕಾಸ್ಟು ನೀವು ಯಾವ್ಯಾವ ಸಿಟಿ ಮೇಲೆ ಇದ್ದೀರೋ ಅಲ್ಲೆಲ್ಲ ಡಿಪೆಂಡ್ ಆಗುತ್ತೆ, ಯಾವ್ಯಾವ ಸಿಟಿಗೆ ಎಷ್ಟೆಷ್ಟು ಅಂತ. ಡಿಪೆಂಡ್ ಆಫ್ ಯುವರ್ ಸಿಟಿ. ಇಲ್ಲಿ ನನಗಾಗಿದ್ದು 750 ರೂಪಾಯಿ ಕಾಸ್ಟ್ ಆಯಿತು. ಇದು ಡಿಪೆಂಡ್ ಆಫ್ ಸಿಟಿಗಳ ಮೇಲೆ ಆಗುತ್ತೆ, ಶೋರೂಮ್ಗಳ ಮೇಲೆ ಕೂಡ ಆಗುತ್ತೆ. ಕೆಲವು ಕಡೆ ಜಾಸ್ತಿ ಆಗುತ್ತೆ, ಕೆಲವು ಕಡೆ ಕಡಿಮೆ ಆಗುತ್ತೆ, ಕೆಲವೊಂದು ಕಡೆ 1500 ಆಗ್ಬೋದು. ಬಟ್ ನನಗಿಲ್ಲಾಗಿದ್ದು ಮಾತ್ರ 750 ರೂಪಾಯಿ. ಕೊನೆಗೆ ಬಿಲ್ಲು ಕೂಡ ಹಾಕ್ತೀನಿ. ಮತ್ತೆ ಸಿಗೋಣ ಮುಂದೆ ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ಲರಿಗೂ ಒಳ್ಳೆಯದಾಗಲಿ.